ನವಗ್ರಹಗಳಿಗೆ ಇನ್ನೂ 5-6 ಗ್ರಹಗಳು ಆ್ಯಡ್ ಆಗಿಬಿಡ್ತು ಮೊನ್ನೆ ಈ ಫೋಟೋ ನೋಡಿದಾಗ. ಬೆಂಗಳೂರಿನ ಪಾತಕ ಲೋಕದ ಮಹಾನ್ ವ್ಯಕ್ತಿಗಳ ಒಂದು ಸಮ್ಮಿಲನ ಅಲ್ಲಿ ಆಗ್ತಾ ಇದೆ. ಇವರು ನಟನ ಇದು ಭೂಗತ ಲೋಕದ ಸಂಬಂಧಿಕನ. ಯಾಕೆಂದ್ರೆ ದರ್ಶನ್ನ ತಾಕತ್ತೇ ಬೇರೆ. ದರ್ಶನ್ ಇಲ್ಲದೆ ಹಲವಾರು ಚಿತ್ರರಂಗ ಸೊರಗೋಗಿದೆ. ಈಗ ಯಾವುದೋ ಒಂದು ಫಿಲಮ್ಮು ನಮ್ಮ ದುನಿಯಾ ವಿಜಯ್ ಅವ್ರು ಬಂದು ಸ್ವಲ್ಪ ಓಡ್ತಾ ಇರ್ಬೋದು ಅನಿಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಇನ್ಕಮನ್ನು ಅಂದರೆ ನ್ಯಾಯಬದ್ಧವಾಗಿ ಮಾಡಿದಂಥವ್ರು ದರ್ಶನ್ ಅವರು. ತಪ್ಪೇನಿಲ್ಲ, ಅವ್ರು ನಗ್ಕೊಂಡು ಕಾಫಿನೋ ಸಿಗರೇಟೋ ಸೇದ್ಕೊಂಡಿದ್ದಾರೆ ಅಂತ ತಪ್ಪೇನಿಲ್ಲ, ಅದರಲ್ಲೇನು ತಪ್ಪೇನಿದೆ. ಮೊನ್ನೆ ಘಟನೆ ನೋಡಿದಾಗಂತೂ ಜನಕ್ಕೆ ಶಾಕ್ ಆಗಿದೆ ಅಂತ ಅನಿಸುತ್ತಪ್ಪ. ಅವ್ರ ಅಭಿಮಾನಿಗಳು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ. ಭವಿಷ್ಯ ತುಂಬ ಅಂಧಕಾರದಲ್ಲಿದೆ. ಅವ್ರಿಗೆ ಒಳ್ಳೇದು ಮಾಡಲಿ ಆ ನಟನಿಗೆ. ಅವರು ತಪ್ಪು ಮಾಡಿದರೋ ಇಲ್ವೋ ಅಂತಕ್ಕಂಥದ್ದು, ಯಾಕೆಂದರೆ ಇದು ಕೋರ್ಟಲ್ಲಿರೋ ಪ್ರಕರಣ, ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಬಾರ್ದು. ನ್ಯಾಯಾಧೀಶರು ಈ ನೀವು ಹೇಳಿದ್ರಲ್ಲ ಫೋಟೋಸು ವಿಡಿಯೋಸ್ ಎಲ್ಲ, ಅದನ್ನೆಲ್ಲ ಅವ್ರು ಗಮನಿಸಿರ್ತಾರೆ. ನನಗೆ ಒಂದೇ ಒಂದು ದುಃಖ ಆಗೋದು ಅಂತಂದರೆ ಅವ್ರಿಗೆಲ್ಲ ಒಂದು ರೀತಿ ಬೇಲ್ ಸಿಗ್ತಾ ಇತ್ತೇನೋ ಅನಿಸುತ್ತೆ. ಈ ಪ್ರಕರಣ ಬರದೇ ಇದ್ದಿದ್ರೆ ಎಲ್ಲೋ ಒಂದು ಬೇಲ್ ಆಗುತ್ತೆ, ಒಂದು 2 ತಿಂಗಳಲ್ಲ 3 ತಿಂಗಳಲ್ಲಿ ಆಗುತ್ತೆ ಅಂತಂದಾಗ ಯಾಕೊಬ್ಬ ಅವ್ರಿಗೆ ಸಮಯ ಸರಿ ಇಲ್ಲ ಅಂತ ಕಾಣಿಸ್ತದೆ. ನಾನು ಕಳೆಸತಿ ಮಾತಾಡಿದಾಗ ಹೇಳಿದೆ ನವಗ್ರಹಗಳ ಸುತ್ತ ಅಂತ. ನವಗ್ರಹಗಳಿಗೆ ಇನ್ನೂ 5-6 ಗ್ರಹಗಳು ಆ್ಯಡ್ ಆಗಿಬಿಡ್ತು ಮೊನ್ನೆ ಈ ಫೋಟೋ ನೋಡಿದಾಗ. ಬೆಂಗಳೂರಿನ ಪಾತಕ ಲೋಕದ ಮಹಾನ್ ವ್ಯಕ್ತಿಗಳ ಒಂದು ಸಮ್ಮಿಲನ ಅಲ್ಲಿ ಆಗ್ತಾ ಇದೆ. ಇವರು ನಟನ ಇದು ಭೂಗತ ಲೋಕದ ಸಂಬಂಧಿಕನ ಡಿ ಬಾಸ್ ಅಂತಕ್ಕಂಥ ಆಗ್ತಾರಲ್ಲ. ನಾವೆಲ್ಲ ಡಿ ಗ್ಯಾಂಗ್ ಅಂತಂದರೆ ದಾವೂದ್ ಗ್ಯಾಂಗ್ ಅಂತ ನಾವು ನೋಡಿದ್ವಿ. ಇದು ಯಾವ ಗ್ಯಾಂಗು ಅನ್ನೋದು ಜನರಿಗೆ ಆತಂಕ ಆಗ್ತಾಯಿದೆ. ನಿಜವಾಗ್ಲೂ ಒಬ್ಬ ನನ್ನ ಅಭಿಮಾನಿಯಾಗಿ ಒಂದು ಆತಂಕ ಆಗ್ತಾಯಿದೆ. ಇವರಿಂದ ಏನು ನಾವು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಿಗೆ. ಚಿತ್ರರಂಗ ಸಹ ಎಲ್ಲ ಚಿತ್ರಗಳು ಫ್ಲಾಪ್ ಆಗ್ತಾಯಿದೆ. ಯಾಕೆಂದ್ರೆ ದರ್ಶನ್ನ ತಾಕತ್ತೇ ಬೇರೆ. ದರ್ಶನ್ ಇಲ್ಲದೆ ಹಲವಾರು ಚಿತ್ರರಂಗ ಸೊರಗೋಗಿದೆ. ಈಗ ಯಾವುದೋ ಒಂದು ಫಿಲಮ್ಮು ನಮ್ಮ ದುನಿಯಾ ವಿಜಯ್ ಅವ್ರು ಬಂದು ಸ್ವಲ್ಪ ಓಡ್ತಾ ಇರ್ಬೋದು ಅನಿಸುತ್ತೆ. ಬೇರೆ ಯಾರು ಫಿಲಮನ್ನು ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರಿಗೆ ರಿಟರ್ನ್ಸ್ ಬರ್ತಾ ಇಲ್ಲ. ಅದರಿಂದ ಇದು ಪರಿವರ್ತನೆ ಆಗಬೇಕು. ಏನಂತಂದರೆ ಪರಿವರ್ತನೆ ಜಗದ ನಿಯಮ, ಅದು ಹೇಳಿರ್ತಕ್ಕಂಥ ಅದು ಭಗವದ್ಗೀತೆ ಇದೆ. ಪರಿವರ್ತನೆ ಜಗದ ನಿಯಮ. ಯಾಕೆಂದರೆ ಇವ್ರು ಇಲ್ದೇ ಇನ್ನೊಬ್ಬ ಬರ್ತಾನೆ, ಅವನಿಲ್ದೇ ಇನ್ನೊಬ್ಬ ಬರ್ತಾನೆ. ಯಾಕೆ ನಾನು ಅನ್ನೋಂತಕ್ಕಂಥ ಶಾಶ್ವತ ಯಾವುದು ಜಗದ ನಿಯಮ ಏನಂತಂದರೆ ಪರಿವರ್ತನೆ, ಬದಲಾವಣೆ ಜಗದ ನಿಯಮ. ಅದರಿಂದ ಅಭಿಮಾನಿಗಳು ಯೋಚನೆ ಮಾಡಬೇಕು ಸರಿ ತಪ್ಪುಗಳು ಅಂತ. ಸುಮ್ಮನೆ ಕಾಮೆಂಟ್ ಮಾಡೋದಲ್ಲ, ಅವ್ನು ಸರಿ ಇಲ್ಲ ಇವನು ತಪ್ಪು ನಾವು ತಪ್ಪು ಮಾಡಿರ್ಬೋದು, ಆದರೆ ತಪ್ಪಿನ ಪ್ರಮಾಣ ಎಷ್ಟಿರುತ್ತೆ. ಸಮಾಜ ಘಾತಕ ಆಗಿದಾನ, ಸಣ್ಣ ಪುಟ್ಟ ತಪ್ಪು ಎಲ್ಲರೂ ಮಾಡ್ತಾರೆ. ಯಾರು ಮಾಡದೇ ಇರೋರು ಯಾರೂ ಇಲ್ಲ, ಪರಿಪೂರ್ಣ ವ್ಯಕ್ತಿ ಯಾರೂ ಇಲ್ಲ. ಅವ್ರು ಇಷ್ಟು ತಪ್ಪುಗಳನ್ನು ಮಾಡಿದ್ರು ಸಹ ಇಷ್ಟೊಂದು ಇದು ಮೊನ್ನೆ ಘಟನೆ ನೋಡಿದಾಗಂತೂ ಜನಕ್ಕೆ ಶಾಕ್ ಆಗಿದೆ ಅಂತ ಅನಿಸುತ್ತಪ್ಪ. ಅವ್ರ ಅಭಿಮಾನಿಗಳು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ. ಭವಿಷ್ಯ ತುಂಬ ಅಂಧಕಾರದಲ್ಲಿದೆ. ಅವ್ರಿಗೆ ಒಳ್ಳೇದು ಮಾಡಲಿ ಆ ನಟನಿಗೆ ಅಷ್ಟೇ. ಬಟ್ ಇದುವಾಗ ದರ್ಶನ್ ಅವರು ಕೊಲೆ ಆರೋಪದ ಮೇಲೆ ಜೈಲು ಸೇರಿದ್ರು ಕೂಡ, ಅಂದರೆ ನೀವು ಆ ಫೋಟೋದಲ್ಲಿ ನೋಡ್ತಿರ್ಬೋದು, ಅವರು ನಾರ್ಮಲ್ ಆಗಿ ನಗಾಡ್ಕೊಂಡೇನೆ ಕಾಫಿ ಕುಡ್ಕೊಂಡು ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ ಜೈಲು ಒಳಗಡೆನೂ ಅಂತಾನೆ ಅನ್ಸುತ್ತೆ ಆ ಫೋಟೋ ನೋಡಿದ್ರೆ. ಏನು ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ ಹೇಳೋದಿದ್ರೆ? ತಪ್ಪೇನಿಲ್ಲ, ಅವ್ರು ನಗ್ಕೊಂಡು ಕಾಫಿನೋ ಸಿಗರೇಟೋ ಸೇದ್ಕೊಂಡಿದ್ದಾರೆ ಅಂತ ತಪ್ಪೇನಿಲ್ಲ, ಅದರಲ್ಲೇನು ತಪ್ಪೇನಿದೆ. ಯಾಕೆಂದರೆ ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಾನು ಸ್ವಲ್ಪ ದಿನ ಏನಾಗ್ಬೋದು, ಶಿಕ್ಷೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಶಿಕ್ಷೆ ಆದರೆ ಎಷ್ಟು ವರ್ಷ ಆಗ್ಬೋದು? ಒಂದು 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು. ಆರಾಮಾಗಿರೋಣ ಅನ್ನೋದು ಒಂದು ಅಕ್ಸೆಪ್ಟೆನ್ಸಿ ಬಂದುಬಿಟ್ಟಿದೆ ಅವ್ರಿಗೆ. ಯಾಕೆಂದರೆ ಏನಾರು ಆದರೂ ಸರಿ ಆರಾಮಾಗಿರೋಣ. ಯಾಕೆಂದರೆ ಅವ್ರ ಹತ್ರ ಈಗ ಅವತ್ತು ದುಡಿದು ಜೀವನ ಮಾಡೋ ಅಂಥ ಪರಿಸ್ಥಿತಿ ಅವ್ರ ಫ್ಯಾಮಿಲಿಗೆ ಯಾರಿಗೂ ಇಲ್ಲ. ಅವ್ರ ಹೆಂಡತಿ ಮಕ್ಳಿಗೆ ಏನೇನು ಬೇಕೋ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದರಿಂದ ಸಾಮಾನ್ಯ ಯಾರು ಅಭಿಮಾನಿಗಳಿರ್ತಾರೆ ಪಾಪ, ಅವ್ರು ಅವತ್ತು ದುಡಿದು ಅವತ್ತು ಜೀವನ ಮಾಡ್ತಾರೆ. ಆದ್ದರಿಂದ ಅಂಥವ್ರು ಯೋಚನೆ ಮಾಡಬೇಕು ಹೊರತು ಅವ್ರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಲಾಯರ್ಗೆ ಕೋಟ್ಯಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗತ್ತೆ, ಅದೆಲ್ಲ ಮೇಂಟೆನೆನ್ಸ್ ಇರುತ್ತೆ. ಅವೆಲ್ಲ ಸ್ಟಡಿಯಾಗಿದ್ರೇ ಅವ್ರು ಧೈರ್ಯವಾಗಿದ್ದಾರೆ. ಮತ್ತು ಅವ್ರು ಬೇರೆ ವ್ಯವಹಾರಗಳಿರುತ್ತೆ. ಅವ್ರ ಸಂಪಾದನೆ ಸುಮ್ಮನೆ ಇರಲ್ಲ. ಅವರು ಅಗ್ರಿಕಲ್ಚರ್ ಬಿಸ್ನೆಸ್ ಇರುತ್ತೆ. ಅವರು ಸೋರ್ಸ್ ಆಫ್ ಇನ್ಕಮನ್ನು ಚೆನ್ನಾಗಿ ಆ್ಯಕ್ಚುಲಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಇನ್ಕಮನ್ನು ಅಂದರೆ ನ್ಯಾಯಬದ್ಧವಾಗಿ ಮಾಡಿದಂಥವ್ರು ದರ್ಶನ್ ಅವರು. ಯಾಕೆಂದರೆ ಅವ್ರು ಪರ್ಯಾಯವಾದಂಥ, ಯಾಕೆಂದರೆ ಇವಾಗ ಚಲನಚಿತ್ರರಂಗ ಅವರೇ ಹೇಳ್ತಾರೆ, ನಾವು ಎಷ್ಟು ವರ್ಷ ಮಾಡ್ತೀವಿ ಆ್ಯಕ್ಟಿಂಗ್ ಗೊತ್ತಿರಲ್ಲ, ಪರ್ಯಾಯವಾದಂಥ ಇನ್ಕಮ್ ಅವ್ರ ಅಗ್ರಿಕಲ್ಚರ್ ಇರ್ಬೋದು, ಬೇರೆ ವ್ಯವಹಾರಗಳಿರ್ಬೋದು, ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಬಂತು ಲೈಫು. ಎಲ್ಲೋ ಒಂದು ಯಾರ್ದೋ ದೃಷ್ಟಿ ಬಿತ್ತೋ ಏನಾಯಿತೋ ಗೊತ್ತಿಲ್ಲ ಪಾಪ. ಈ ರೀತಿಯ ದುರಂತದ ಅಂತ್ಯ ಅಂತ ಹೇಳೋಕ್ಕಾಗಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬೀಟ್ ಪ್ಲಸ್ ಕರ್ನಾಟಕ.